ಈ ದಿನ ಮೊದಲನೇದಾಗಿ ಡಿ ಬಾಸ್ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ನಾವು ಒಂದು ವಿಶೇಷ ಕಾರ್ಯಕ್ರಮ ಅಂದರೆ ಏನಂದರೆ ಈ ದಿನ ಹುಟ್ಟುಹಬ್ಬದ ಪ್ರಯುಕ್ತ ಅಂಧ ಮಕ್ಕಳಿಗೆ ಚಾಮುಂಡಿಪುರಂನಲ್ಲಿರೋ ಅಂಧ ಮಕ್ಕಳಿಗೆ ವಿಶೇಷ ಮಕ್ಕಳಿಗೆ ನಾವು ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಾವು ಈ ಸಂದರ್ಭದಲ್ಲಿ ಏನು ಹೇಳೋದು ಅಂತಂದರೆ ಎಲ್ಲೆಲ್ಲೋ ಮಾಡೋದಕ್ಕಿಂತ ಇಂಥ ಮಕ್ಕಳ ಜೊತೆ ದರ್ಶನ್ ಅವರ ಹುಟ್ಟದ ಹಬ್ಬನ ಆಚರಿಸೋದು ನಮ್ಮ ಮೂಲ ಉದ್ದೇಶ ಆಗಿತ್ತು. ಹಾಗೆ ನಾವು ಈ ಸಂದರ್ಭದಲ್ಲಿ ಕೇಳೋದೇನೆಂದರೆ ದರ್ಶನ್ ಅವರು ಆದಷ್ಟು ಬೇಗ ಬಿಡುಗಡೆಯಾಗಿ ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ ಎಷ್ಟು ಜನ ಮಕ್ಕಳಿದ್ರು ಸರ್? ಅದೇ ಎಲ್ಲೆಲ್ಲಿ ಮಾಡಿದ್ರಿ? ಅದೇ ಚಾಮುಂಡಿಪುರಂ ಹತ್ರ ಅಂಧ ಮಕ್ಕಳಿದೆ, ವಿಶೇಷ ಮಕ್ಕಳು, ಬ್ಲೈಂಡು ಮತ್ತು ಬುದ್ಧಿಮಾಂದ್ಯ ಅಂಧ ಮಕ್ಕಳು ಒಂದು 50ರಿಂದ 60 ಮಕ್ಕಳಿದ್ದಾರೆ. ಅದೊಂದೇ ಕಡೆ ಕಾರ್ಯಕ್ರಮ ಮಾಡಿದ್ದು ನಾನು. ಮತ್ತು ಹಲವಾರು ಕಡೆ ಬೇರೆಯವರು ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಸರ್. ಏನೇನು ವ್ಯವಸ್ಥೆ ಮಾಡಿದ್ರು ಮಕ್ಕಳಿಗೆ? ಹೋಳಿಗೆ ಊಟ, ಮಾಮೂಲಿ ಊಟದ ವ್ಯವಸ್ಥೆ ಮಾಡಿದ್ದು. ಮತ್ತು ಅವ್ರಿಗೆ ಮೆಡಿಕಲ್ಗೆ ಸ್ವಲ್ಪ ಕೈಲಾದಷ್ಟು ಹಣ ಸಹಾಯ ಮಾಡಿದ್ದೀನಿ. ಸಣ್ಣ ಅಲ್ಪ ಮಟ್ಟದ ನನ್ನ ಕೈಲಿ ಏನಾಗುತ್ತೆ ಅಷ್ಟು ಸ್ವಲ್ಪ ಅಲ್ಲಿ ಆರೋಗ್ಯ ಏನು ಪ್ರಾಬ್ಲಮ್ ಆಗಿದೆ ಅವ್ರ ಮಾತ್ರೆ ಮೆಡಿಸನ್ಗೆ ಸ್ವಲ್ಪ ಹಣ ಸಮಯ ಕೊಟ್ಟಿರ್ತೇನೆ. ಮತ್ತು ಅವ್ರಿಗೆ ವಿಶೇಷ ಊಟ ಅಂದರೆ ಈ ಬಾತ್ ಆ ಥರ ಏನು ಕೊಡದೆ ಮಾಮೂಲಿ ಹೋಳಿಗೆ ಊಟ, ಬಾತ್ ಈ ಥರ ಅವರೇ ಮಾಡಿದರು. ನಾವು ಅದನ್ನು ಅಲ್ಲೇ ರೆಡಿ ಮಾಡಿಸಿ, ಅಲ್ಲೇ ಹೊರಗಡೆಯಿಂದ ಫುಡ್ ಅಲ್ಲೋ ಇಲ್ಲ ಅಂತ ಹೇಳಿದ್ರು. ಅದರಿಂದ ನಾವು ಅಲ್ಲೇ ರೆಡಿ ಮಾಡಿಸಿ ಅಲ್ಲೇ ಅವ್ರಿಗೆ ಊಟಕ್ಕೆ ಬಡಿಸಿ ಕೊನೆವರೆಗೂ ಇದ್ದು ಬಂದಿದ್ದೀವಿ ಅಷ್ಟೇ ಸರ್. ಈ ಸಂದರ್ಭದಲ್ಲಿ ಏನಂದರೆ ದರ್ಶನ್ ಅವ್ರು ಬೇಗ ಬರಲಿ, ಅವ್ರ ಅಭಿಮಾನಿಗಳು ಅವ್ರಿಗೋಸ್ಕರ ಕಾಯ್ತಾರೆ.